ಹಲೋ ಎವ್ರಿವನ್. ನಾನಿವತ್ತೊಂದು ಲೈಟನ್ನು ಆರ್ಡರ್ ಮಾಡಿದ್ದೀನಿ ಅಮೆಝಾನ್ನಿಂದ. ಇದು ಬಂದು ಯೂನಿವರ್ಸಲ್ ಫಿಟ್ಮೆಂಟ್ ಅಂತ ಇದೆ. ಅಂದರೆ ನಾವು ಸ್ಕ್ರೂ ಡ್ರೈವರೆಲ್ಲ ಫಿಕ್ಸ್ ಮಾಡಿ ಇದನ್ನು ವಾಲಲ್ಲಿ ಬೇಕಾದರೆ ನಾವು ಇದನ್ನ ಫಿಕ್ಸ್ ಮಾಡ್ಕೋಬೋದು. ಇನ್ನೊಂದು ಬಂದುಬಿಟ್ಟು ಇದರಿಂದ ಯೂಸ್ ಏನು ಅಂತ ಹೇಳಿದ್ರೆ ಬಿಯರ್ ಓಪನರ್ ಆಗಿಯೂ ಯೂಸ್ ಮಾಡ್ಕೋಬೋದು. ಇನ್ನೊಂದು ಬಂದುಬಿಟ್ಟು ಮಿನಿ ಸೈಜು, ಅಂದರೆ ಇದು ಸಣ್ಣ ಸೈಜು, ಅಂದರೆ ನಾವು ಕೀ ಚೈನಿಗೂ ಕೂಡ ನಾವು ಇದನ್ನ ಹಾಕಿ ಯೂಸ್ ಮಾಡ್ಕೋಬೋದು. ಇದರದ್ದು ಬಾಕ್ಸ್ ಬಂದು ಈ ಥರ ಇದೆ. ಸೊ ಬನ್ನಿ ನೋಡೋಣ ಒಳಗಡೆ ಇದು ಯಾವ ಥರ ಇದೆ ಅಂತ. ಒಳಗಡೆ ಸೇಮ್ ಇದೇ ಥರದ್ದು ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ, ಸಣ್ಣ ಬಾಕ್ಸು. ಬನ್ನಿ ಇದನ್ನು ಓಪನ್ ಮಾಡುವ. ಇದರಲ್ಲಿ ನಮಗೆ ಮೊದಲಿಗೆ ಲೈಟ್ ಸಿಗುತ್ತಾ ಇದೆ. ಅದರ ಜೊತೆಗೆ ನಮಗೆ ಒಂದು USB ಕೇಬಲ್, C ಟೈಪ್ ಕೇಬಲ್ ಸಿಗ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಬಂದು ಯೂಸರ್ ಮ್ಯಾನುವಲ್ ಕಾರ್ಡ್ ಸಿಗ್ತಾ ಇದೆ ನಮಗೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅದಂಥದ್ದು ಇಲ್ಲ ಇದರಲ್ಲಿ. ಸೊ ಇವಾಗ ಇದನ್ನು ಓಪನ್ ಮಾಡಿ ಚೆಕ್ ಮಾಡುವ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಬಂದುಬಿಟ್ಟು ಆನ್ ಬಟನ್ ಕೊಟ್ಟಿದ್ದಾರೆ. ಇದು ಬಂದು 3 ಥರ ವರ್ಕ್ ಕೆಲಸ ಮಾಡುತ್ತೆ. ಒಂದು ಹೈಲೈಟು, ಇನ್ನೊಂದು ಲೋ ಲೈಟು, ಇನ್ನೊಂದು ಬ್ಲಿಂಕು. ಸೊ ಇದು ಬಂದುಬಿಟ್ಟು ಆನ್ ಬಟನ್ನು ಸ್ಮೂತಾಗಿದೆ. ಇಲ್ಲಿ ಮ್ಯಾಗ್ನೆಟಿಕ್ ಕೊಟ್ಟಿದ್ದಾರೆ. ನಾವು ಇದನ್ನು ವಾಲಿಗೆ ಬೇಕಾದರೂ ಎಲ್ಲಿ ಬೇಕಾದರೂ ಇದನ್ನ ಅಂಟಿಸ್ಕೋಬೋದು, ಫಿಕ್ಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಒಂದು ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ನಾವು ಇದನ್ನ ಎಲ್ಲಿ ಬೇಕಾದರೂ ಈ ಥರ ನಿಲ್ಲಿಸ್ಕೋಬೋದು. ಮತ್ತು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಇದು ಕೀ ಚೈನ್ಗೂ ಕೂಡ ಇದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಇಲ್ಲಿ ನಾವು ಬಿಯರ್ ಬಾಟಲ್ ಕೂಡ ನಾವು ಓಪನ್ ಮಾಡ್ಕೋಬೋದು. ಇದು ನಾವು ಟ್ರಾವೆಲ್ ಬ್ಯಾಗ್ ಇದ್ದರೆ ಅದಕ್ಕೂ ಕೂಡ ನಾವು ಇದನ್ನು ಆ್ಯಡ್ ಮಾಡ್ಕೋಬೋದು. ಅದೇ ರೀತಿ ನಮಗೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, C ಟೈಪ್. ಸೊ ಇವಾಗ ನಾನು ಲೈಟ್ ಆಫ್ ಮಾಡಿ ಒಂದು ಸಲ ಚೆಕ್ ಮಾಡುತ್ತೇನೆ. ನೋಡಿ ಯಾವ ಥರ ವರ್ಕ್ ಆಗುತ್ತೆ ಅಂತ. ಇದು ಲೈಟು, ಇದು ಲೋ ಲೈಟು, ಇದು ಬಂದು ಬ್ಲಿಂಕು. ಇದು ನಾವು ಎಲ್ಲಿಗಾದರೂ ಟ್ರೆಕ್ಕಿಂಗ್ ಆ ಥರದ್ದು ನೈಟ್ ವಾಕ್ ಆ ಥರ ಎಲ್ಲ ಮಾಡುವಾಗ ನಮಗೆ ತುಂಬ ಯೂಸ್ ಆಗುತ್ತೆ ಇದು. ಇದದ್ದು ಮೂರನೇದು ಬಂದು ನಾವು ಎಲ್ಲಾದರೂ ಸ್ಟಕ್ ಆಗಿದ್ದರೆ ಇದನ್ನು ಆನ್ ಮಾಡಿದ್ರೆ ನಮಗೆ ದೂರದವರಿಗೆ ನಾವು ಏನು ಎಮರ್ಜೆನ್ಸಿ ಇದೆ ಆ ಸಿಗ್ನಲ್ ಕೊಡೋ ಥರ ಇದು. ಓವರಾಲ್ ಲುಕ್ ವೈಸು ಮತ್ತು ಸೈಜು ಇದೇನು ವೆಯ್ಟ್ ಏನಿಲ್ಲ, ಸಣ್ಣ ವೆಯ್ಟ್ ಇದೆ. ಓವರಾಲ್ ನನಗಿದು ಪ್ರಾಡಕ್ಟು ತುಂಬಾ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದುಬಿಟ್ಟು 129. ಯಾರಿಗಾದರೂ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಇದರ ಲಿಂಕನ್ನು ಶೇರ್ ಮಾಡ್ತೇನೆ. ಥ್ಯಾಂಕ್ ಯು.